ನಮಸ್ಕಾರ. ನಾವು ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕು ಮಾಡದಕೆರೆ ಹೋಬಳಿ ಕೆಂಕೆರೆ ಗ್ರಾಮದಲ್ಲಿದ್ದೀವಿ. ಇಲ್ಲೊಬ್ರು ಫಾರ್ಮರು ರಾಮಣ್ಣ ಅಂತೇಳಿ, ಮತ್ತೆ ಬಸವರಾಜು, ಮತ್ತೆ ಶ್ರೀಮತಿ ಜ್ಯೋತಿ ಬಸವರಾಜು, ಇವ್ರ ತೋಟದಲ್ಲಿದ್ದೀವಿ. ಇವರು ಸ್ಟಾರ್ಟಿಂಗಲ್ಲಿ ಒಬ್ಬರು ಫಾರ್ಮರಿಂದ ರೆಕಮೆಂಡ್ ತೊಗೊಂಡು ಪ್ರಾಡಕ್ಟ್ನ ASNL ಕಂಪ್ನಿ, ASNL ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಹುಬ್ಳಿ ವತಿಯಿಂದ ನಾವು ಬಂದಿರೋದು. ಇವರು ಮುಂಚೆ ಇವರ ಬ್ರದರ್ ಆಗಿ ಸತೀಶ್ ಅವರು ಪ್ರಾಡಕ್ಟ್ನ ಯೂಸ್ ಮಾಡಿದ್ರು. ಅವ್ರು ರೆಕಮೆಂಡ್ ಮೇಲೆ ಜ್ಯೋತಕ್ ಅವರು ಮತ್ತೆ ಬಸವರಾಜ್ ಅವರು ಮತ್ತೆ ರಾಮಣ್ಣ ಅವರು ಪ್ರಾಡಕ್ಟ್ನ ಯೂಸ್ ಮಾಡಿದ್ದಾರೆ. ಇವರು ತೋಟದಲ್ಲಿ ಮುಂಚೆ ಎಲೆ ಚುಕ್ಕಿ ರೋಗ, ಸುಳಿ ರೋಗ ಮತ್ತೆ ಹಿಡಿಮುಂಡಿಗೆ ಇದು ಯಥೇಚ್ಛವಾಗಿತ್ತು. ಇದ್ರ ಸಲುವಾಗಿ ನಾವು ಪ್ರಾಡಕ್ಟ್ನ ಕೊಟ್ಟಿದ್ವಿ. ಈಗ ಕೊಟ್ಟಾದ್ಮೇಲೆ ಅದರಲ್ಲಿ ಏನೇನು ಬದಲಾವಣೆ ಕಂಡಿದ್ದಾರೆ ಅವ್ರ ಮುಖಾಂತರ ಕೇಳಿ ತಿಳ್ಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ನಮಗೆ ಮೊದಲು ಸ್ಟಾರ್ಟಿಂಗಲ್ಲಿ ಹಿಡಿಮುಂಡಿ ರೋಗ, ಆಮೇಲೆ ಚುಕ್ಕಿ ರೋಗ ಅದು ಜಾಸ್ತಿ ಆಗಿತ್ತು. ಒಂದು 60 ಗಿಡದಿಂದ ಒಂದು 80 ಗಿಡದವರೆಗೂ ಒಂದು ಎಕರೆ ಒಳಗೆ ಆಗಿತ್ತು. ಅದು ಈಗ ಪೂಟ 2 ಸರಿ ಸ್ಪ್ರೇ ಮಾಡಿಸಿದ್ವಿ ನಾವು. 2 ಸರಿ ಸ್ಪ್ರೇ ಮಾಡಿಸೋದ್ರಿಂದ ಅದು ಸುಳಿ ಕ್ಲಿಯರಾಗಿ ಬಂದು ಗಿಡನೂ ಭಾರಿ ಚೆನ್ನಾಗಿ ಆಗಿದ್ದಾವೆ. ಸರ್ ಮತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ ಪ್ರಾಡಕ್ಟ್ ನಿಮ್ಗೆ ಯಾವ ಥರ ತಲುಪಿದೆ ಸರ್? ಪ್ರಾಡಕ್ಟು ಅಲ್ಲ, ನಿಮ್ಗೆ ಯಾವ ಥರ ನಾವು ಪ್ರಾಡಕ್ಟ್ ಕೊಟ್ವಿ? ಸ್ಟಾರ್ಟಿಂಗಲ್ಲಿ ನಿಮ್ಗೆ ಯಾರು ರೆಫರ್ ಮಾಡಿದ್ರು? ಸ್ಟಾರ್ಟಿಂಗು ನಾವು ಇಲ್ಲೇ ಮತ್ಗೇಟ ಅನ್ನೋ ಒಂದು ಊರಿದೆ, ಅಲ್ಲಿಂದ ನನ್ನ ಹಳೆ ಮೈನಿಂದ ನಾವು ಔಷಧಿ ತರಿಸಿ ಇಲ್ಲಿಗೆ 2 ಸರಿ ಹೊಡಿಸಿದ್ವಿ ಸರ್. ನಿಮಗೆ ರೆಕಮೆಂಡ್ ಮಾಡಿದವರು ಅವರು ಸರ್? ಶಿವಪ್ರಸಾದ್ ಅವರು. ಶಿವಪ್ರಸಾದ್ ಅವರು ಇಲ್ಲ ಇದ್ದಾರೆ ಸರ್. ನೀವು ಇವ್ರಿಗೆ ಕೊಟ್ಟಂಥ ಸಂದರ್ಭ ಹೇಗಿತ್ತು ಸರ್? ಹಿಂಗೆ ಮಳೆಗಾಲದಲ್ಲೇ ಬಂದಿತ್ತು. ನಾವು ಇಲ್ಲಿಗೆ ಬಂದ ಸಂದರ್ಭ ತೋಟ ಫ್ಲಾಟ್ ವಿಸಿಟ್ ಮಾಡಿದಾಗ ಭಾಳ ಡಿಸೀಸಸ್ ಇತ್ತು. ಎಲೆ ಚುಕ್ಕಿ ರೋಗ, ಸುಳಿ ರೋಗ ತುಂಬಾ ಇತ್ತು. ನನ್ನ ಸ್ನೇಹಿತ ಸತೀಶ್ ಇದಾರಲ್ಲ, ಅವ್ರ ತೋಟಕ್ಕೆ ಯೂಸ್ ಮಾಡಿಸಿದ್ವಿ. ಅವರಿಗೆ ರಿಸಲ್ಟ್ ಬಂದಾದಮೇಲೆ ಇವರು ಬಂದಿದ್ರು ಅಲ್ಲಿಗೆ. ನಮ್ಮ ತೋಟಕ್ಕೂ ಒಂದ್ಸರಿ ಟ್ರೈ ಮಾಡ್ತೀವಿ ಅಂತೇಳಿ ಕರ್ಕೊಂಬಂದು ಮೆಟ್ರಲೆಲ್ಲ ತಗೊಂಡ್ಬಿಟ್ಟು ಒಂದ್ಸರಿ ಯೂಸ್ ಮಾಡಿದ್ರು, ಚೆನ್ನಾಗಾಯಿತು. ಆಮೇಲೆ ಇನ್ನೊಂದು ಸರಿ ಸ್ಪ್ರೇ ಮಾಡಿದ್ರು. ಇವ್ರ ಮೂಲಕ ಮತ್ತೆ ನಮ್ಮ ರಾಮಣ್ಣರಿದ್ದಾರೆ, ಅವರು ಪೂರ್ತಿ ASNL ಪ್ರಾಡಕ್ಟನ್ನು ಯೂಸ್ ಮಾಡಿ ಒಳ್ಳೆ ರಿಸಲ್ಟ್ ಪಡೆದಿರೋಂಥ ವ್ಯಕ್ತಿ ನಮ್ಮ ರಾಮಣ್ಣನವರು. ಅವ್ರ ಬಗ್ಗೆ ಕೇಳ್ಬೋದು ಸರ್. ಮತ್ತೆ ನೀವು ಯಾವ್ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ರಿ? ಅರ್ಕ ಶುಂಠಿ ಮತ್ತು ಸಪೋರ್ಟ್ ಇವೆರಡನ್ನು ಹಾಕಿ ಹೊಡೆದಿದ್ವಿ ಸರ್. ಮತ್ತು ಅದ್ರ ಜೊತೆಗೆ ಗ್ರೋರಿಚ್ನ ಸ್ಪ್ರೇ ಮಾಡಿದ್ರಿ. ಎಷ್ಟು ದಿನ ಅಂತರದಲ್ಲಿ ಮತ್ತೆ ಸ್ಪ್ರೇ ಮಾಡಿದ್ರಿ? ಒಂದು ಸರಿ ಹೊಡೆದಿವಿ ಸರ್. ಅದನ್ನ ಬಿಟ್ಟ ಮೇಲೆ ನಂತರ ಒಂದು 2 ತಿಂಗಳು ಒಳಗಾಗಿ 2 ತಿಂಗಳಲ್ಲಿ ಮತ್ತೆ ಸ್ಪ್ರೇ ಮಾಡಿದ್ರೆ 1.5 ತಿಂಗಳಿಗೆ ಮಾಡಬೇಕಿತ್ತು. ಕಾರಣಾಂತರ ಮಳೆ ಹಿಡ್ಕೊಂಡ್ರಿಂದ ಒಂದು 15 ದಿವಸ 20 ದಿವಸ ಲೇಟ್ ಆಯಿತು. ಸೆಕೆಂಡ್ ಸ್ಪ್ರೇನು ಮಾಡಿದ್ದಾರೆ. ಸ್ಪ್ರೇ ಮಾಡಿದ್ಮೇಲೆ ನಿಮ್ಗೆ ಈ ಥರ ಡಿಸೀಸಸ್ ಕ್ಲಿಯರ್ ಆಗಿದೆ. ಮತ್ತೆ ನಿಮಗೆ ನಮ್ಮ ಕಂಪ್ನಿಯಿಂದ ಸರ್ವಿಸ್ ಆಗಿದೆ ಸರ್? ಕಂಪ್ನಿಯಿಂದ ಸರ್ವಿಸ್ ಅಂದ್ರೆ ನಮಗೆ ಭಾರಿ ಉತ್ತಮವಾಗಿದೆ ಸರ್. ಬೆಳೆ ಚೆನ್ನಾಗಿದೆ. ಅಲ್ಲ, ನಮ್ಮ ಕಡೆಯಿಂದ ಸರ್ವಿಸ್ ನಾವು ಬಂದು ನಾವು ಬಂದು ತೋಟ ವೀಕ್ಷಣೆ ಮಾಡೋದಾಗ್ಲಿ, ಎಲ್ಲ ಚೆನ್ನಾಗಿ ಪ್ರಾಡಕ್ಟ್ನ ರೆಕಮೆಂಡ್ ಮಾಡೋದಾಗ್ಲಿ, ಯಾವ್ಯಾವ ಡಿಸೀಸಸ್ಗೆ ಏನೇನು ಪ್ರಾಡಕ್ಟ್ನ ಕೊಡ್ಬೇಕಂತೇಳಿ, ಮತ್ತೆ ಇಳುವರಿ ಸಲುವಾಗಿ ಯಾವ ಪ್ರಾಡಕ್ಟ್ನ ಕೊಡ್ಬೇಕಂತೇಳಿ ಇದ್ರ ಬಗ್ಗೆ ನಮ್ಮ ಶಿವಪ್ರಸಾದ್ ನಿಮಗೆ ಸರ್ವಿಸು ಕೂಡ ಕೊಟ್ಟಿದ್ದಾರೆ. ಮತ್ತೆ ನಾವು ಒಂದ್ಸತಿ ಬಂದಿದ್ವಿ, ನಾವು ಮಂಜುನಾಥ್ ಸರ್ ಒಂದ್ಸತಿ ಬಂದು ಫೀಲ್ಡ್ ಎಲ್ಲ ವಿಸಿಟ್ ಮಾಡಿದ್ವಿ. ಈ ಡಿಸೀಸಸ್ಗೆ ಸ್ಪ್ರೇ ತಗೊಳ್ರಿ ಅಂತಾನು ಹೇಳಿದ್ವಿ. ಮತ್ತೆ ಅದ್ರ ನಂತರದಲ್ಲಿ ಸ್ಟಾರ್ಟಿಂಗ್ ಹೇಳಾದ್ಮೇಲಿಂದ ಮತ್ತೆ ನಮ್ಮ ಸರ್ವಿಸ್, ನಮ್ಮ ಕಂಪ್ನಿ ಕಡೆಯಿಂದ ಸರ್ವಿಸ್ ನಿಮ್ಗೆ ಯಾವ ಥರ ಬಂದಿದೆ? ಪರವಾಗಿಲ್ಲ ಸರ್. ಅವರು ಈಗ 2 ಸರಿ ಬಂದು ಔಷಧಿ ಕೊಟ್ಟೋದ್ಮೇಲೆ ನಾವು ಹೇಳಿರೋ ಬಂದಿದ್ದಾರೆ. ಒಂದು ಶ್ರೀಧರ್ ಸರ್ ಅವರು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. ಟೋಟಲ್ ಎಷ್ಟು ಎಕರೆಗೆ ಯೂಸ್ ಮಾಡಿದ್ದಾರೆ ಸರ್? ಟೋಟಲ್ 1.5 ಎಕರೆ ಯೂಸ್ ಮಾಡಿದ್ವಿ. 1.5 ಎಕರೆಗೆ ಯೂಸ್ ಮಾಡಿದ್ದೀರಾ. ಈಗ ಕಟ್ಟಿಂಗ್ ಚಾಲೂ ಇದೆನಾ? ಕಟಿಂಗ್ 2 ಸರಿ ಆಗಿದೆ. 2 ಸಲ ಆಗಿದೆ. ಸೊ ಹೋದ ವರ್ಷದ ಪ್ಲಾಟಿಗೂ ಹೋದ ವರ್ಷ ಇಳುವರಿ ಒಂದ್ ಸ್ವಲ್ಪ 9 ರಿಂದ 10 ಇತ್ತು ಸರ್. ಈ ವರ್ಷ ಒಂದು 14 ಲೆಕ್ಕಾಚಾರಕ್ಕೆ ಒಣ ಅಡಿಕೆ ಅಂದ್ರೆ ಅವರೇಜ್ ಲೆಕ್ಕ ತಗೊಂಡ್ರೆ ನಿಮ್ಗೆ ಅವರೇಜ್ ಆ ರೀತಿ ಬರ್ತದೆ ಅಂದ್ರೆ ನಿಮ್ಗೆ ಹಸಿ ಅಡಿಕೆ ಒಂದು ಅವರೇಜ್ 1 ಎಕರೆಗೆ ಏನ್ ಬರ್ತದೆ? 1 ಎಕರೆಗೆ ಈಗ ಏನೇ ಇಲ್ಲ ಅಂದ್ರೆ ಒಂದು 20 ರಿಂದ 30 ಕ್ವಿಂಟಲ್ ಜಾಸ್ತಿ ಆಗ್ತದೆ. 20 ರಿಂದ 30 ಕ್ವಿಂಟಲ್ ಜಾಸ್ತಿ ಅಂತ ನೀವ್ ಹೇಳ್ತಾ ಇದೀರಾ. ಆದ್ರೆ ಹಸಿ ಅಡಿಕೆ ಟೋಟಲ್ ಆಗಿ ಎಷ್ಟು ಬರ್ಬೋದು ಸರ್? 13 ಕ್ವಿಂಟಲ್ 1 kg ಅಂತಂದ್ರೆ ಅಲ್ಲ, 1 ನಿಮಿಷ, ಎಷ್ಟು ಬರ್ಬೋದು ಸರ್ ಟೋಟಲ್ ಒಣ ಅಡಿಕೆ ನಿಮ್ ತೋಟದಲ್ಲಿ? ಅಲ್ಲ, 14 kg ಅಲ್ಲ, ಇದು ನಿಮ್ದು ಹಸಿ ಅಡಿಕೆ ಇದೆಯಲ್ಲ, ಹಸಿ ಅಡಿಕೆ ಟೋಟಲ್ ಒಂದು ಎಕರೆಗೆ 150 ಕ್ವಿಂಟಲ್ ಬರ್ಬೋದು. 150 ಕ್ವಿಂಟಲ್. 1.5 ಎಕರೆ ಪ್ಲಾಟ್ ಅಲ್ಲಿ ಇವರಿಗೆ 1 ವರ್ಷಕ್ಕೆ 150 ಕ್ವಿಂಟಲ್ ಹಸಿ ಅಡಿಕೆ ಬರ್ತಾ ಇದೆ. ಹಸಿ ಅಡಿಕೆ ಜಾಸ್ತಿ ಬಂದ ಸರ್ ಮುಂಚೆ ಎಷ್ಟಿತ್ತು ಸರ್ ಇದ್ರಲ್ಲಿ? ಮುಂಚೆ ಒಂದು 90 ರಿಂದ 100 ಒಳಗೆ.
90ರಿಂದ 100 ಇತ್ತು. ಈ ಸತಿ ಒಂದು 50ರಿಂದ 60 ಕ್ವಿಂಟಲ್ ಜಾಸ್ತಿ ಇದೆ. ರೋಗನು ಕಡಿಮೆ ಆಗಿದೆ, ಇಳುವರಿನೂ ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಸ್ವಲ್ಪ ನಿಮ್ಮ ಅಭಿಪ್ರಾಯನ ವ್ಯಕ್ತಪಡಿಸೋದಕ್ಕೆ ಧನ್ಯವಾದಗಳು. ಮತ್ತೆ ಎರಡನೇದಾಗಿ ರಾಮಣ್ಣವ್ರು ಇದ್ದಾರೆ. ನಾವು ಇವ್ರದಕ್ಕೆ ಈ ತೋಟಕ್ಕೆ ಯೂಸ್ ಮಾಡಿದ್ಮೇಲೆ ನಾವು ಬಂದು ನೋಡಿದ್ಮೇಲೆ ಇವರು ಪರ್ಕೆ ಕಡ್ಡಿ ಹಂಗೆ ಗರಿ ನಾವು ಕಸ ಹೊಡೆಯೋ ಪರ್ಕೆ ಹಂಗೆ ಆಗಿದ್ವು ಆ ಥರ ಇವರು ತೋಟದಲ್ಲಿ ಆಯಿತು. 2 ತಿಂಗಳು ಬಿಟ್ಟು ಬಂದಮೇಲೆ ನಮಗೆ ಹೇಳಿರು, ನಾ ಹಿಂಗೆ ಔಷಧಿ ಹೊಡಿಸಿದ್ವಿ, ಶಿವಪ್ರಸಾದ್ ಅವರು ಕೊಡ್ತಾರೆ ಹೇಳ್ತಾರೆ, ಆಮೇಲೆ ನೀನು ಹೊಡ್ಸೋದಾದ್ರೆ ಹೊಡ್ಸು ಚೆನ್ನಾಗಾಗ್ತವೆ. ನಮ್ಮವು ಒಂಥರ ಹಳದಿ ಕಲರ್, ಈ ಅಂಗಿ ಥರ ಹಳದಿ ಕಲರ್ ಎಲ್ಲ ಸುಳಿಗನಲು ಹಳದಿ ಕಲರ್ ಆಯಿತು. ಅವಾಗ ಶಿವಪ್ರಸಾದ್ ಕರೆಸಿ ತೋರಿಸಿದಾಗ ಅವಾಗ ಡಾಕ್ಟ್ರನ್ನ ಕರೆಸಿ ನಮಗೆ ಇದೇ ಅರ್ಕ ಶುಂಠಿ ಮಾಹಿತಿ ಕೊಟ್ಟಿದ್ವಿ. ಅದ್ರ ಪ್ರಕಾರ ನೀವು ಸ್ಪ್ರೇ ಮಾಡೀವಿ. ನೆಲಕ್ಕೆ ಜ್ಯೂಸನ್ನು ಕೊಟ್ಟಿದ್ದೀವಿ. ಕೊಟ್ಮೇಲೆ ಚೆನ್ನಾಗಿ ಕ್ಲಿಯರ್ ಆಗಿ ಹೆಲ್ದಿಯಾಗಿ ಎಲೆ ಎಲ್ಲ ಫುಲ್ ಗರಿ ಎಲ್ಲ ಬಂದಿದೆ, ಹೆಲ್ದಿ ಇದೆ. ಮತ್ತೆ ಸರ್ ಇನ್ನೊಂದು ಇವಾಗೇನು ಇವರು ಮಾಹಿತಿ ಹಂಚ್ಕೊಂಡಿದ್ದಾರೆ, ಅದ್ರ ಪ್ರಕಾರ ಒಂದು 5 ನಿಮಿಷ ತೋಟ ವೀಕ್ಷಣೆನೂ ಮಾಡೋಣ ಬನ್ನಿ. ಎಲ್ಲ ಗಿಡದಲ್ಲಿ ಫಸಲು ನೋಡ್ಬೋದು, ಗಿಡದ ಆರೋಗ್ಯನೂ ನೋಡ್ಬೋದು. ಸರ್ ಕೊನೆಯದಾಗಿ ಈಗ ನಿಮ್ಮ ತೋಟ ವೀಕ್ಷಣೆನೂ ಆಗಿದೆ. ಈಗ ಸುತ್ತಮುತ್ತಲು ರೈತರು ನಿಮಗೆ ಪ್ರಾಡಕ್ಟ್ನ ಕೇಳ್ತಿದ್ದಾರೆ, ಯಾವ ಪ್ರಾಡಕ್ಟ್ ಯೂಸ್ ಮಾಡಿದರೆ ನಿಮ್ದು ಈ ಥರ ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಕೇಳ್ತಿದ್ದಾರೆ ಅವರು ಕಸ್ಟಮರ್ ಕೇಳ್ತಿದ್ದಾರೆ. ನೀವು ಅದನ್ನ ಹೇಳಿದ್ದೀರಾ. ಮತ್ತು ನಮ್ಮ ಕಂಪ್ನಿ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್ ಸುತ್ತಮುತ್ತಲು ರೈತರಿಗೆ? ಏನಿಲ್ಲ ಸರ್, ಇದನ್ನು ಯೂಸ್ ಮಾಡೋದ್ರಿಂದ ಭಾರಿ ಒಳ್ಳೇದಾಗುತ್ತೆ ಅನ್ನೋದು ಒಂದು ಅಭಿಪ್ರಾಯ ನಮ್ಮದು. ಮತ್ತೆ ಇಳುವರಿಲೂ ರೋಗನು ಕ್ಲಿಯರ್ ಆಗಿದೆ, ಇಳುವರಿಲೂ ಸ್ಯಾಟಿಸ್ಫೈ ಇದ್ದೀರಾ. ಮತ್ತೆ ಕಂಪ್ನಿ ಸರ್ವಿಸು ಕೂಡ ಅದೇ ಥರ ಇದೆ. ಮತ್ತೆ ಫೀಡ್ಬ್ಯಾಕ್ ನಿಮ್ಗಂತೂ ಚೆನ್ನಾಗೇ ಬಂದಿದೆ. ಚೆನ್ನಾಗಿ ಬಂದಿದ್ದೀವಿ. ಸರಿ ಸರ್, ಆಯಿತು. ಧನ್ಯವಾದ.